ನಡಿ ಹರಿಕಾ, ನಡಿಯಣ್ಣ. ವಿಶ್ ಯು ಗುಡ್ ಲಕ್ ವಸು. ಥ್ಯಾಂಕ್ಸ್ ಭಾಸ್ಕರ್ ಬಾವಾ. ಹೊಸೋರೆ, ಯಾಕೆ ಅಖಿಲು ಹಾರಿಕಾ ಜೊತೆ ಜಗಳ ಮಾಡ್ತೀರಾ? ಅವರು ನನ್ನ ಏನಂದ್ರೂ ಸುಮ್ನಿರ್ತೀನಿ, ಆದ್ರೆ ನಿಮ್ ಬಗ್ಗೆ ಚಿಕ್ಕ ಮಾತಾಡಿದ್ರು ಸಹಿಸಲ್ಲ. ಎಲೆಕ್ಷನ್ ಅಲ್ಲಿ ಸೋತೋದ್ರೆ ಇದನ್ನೇ ಮನಸ್ಸಲ್ಲಿಟ್ಕೊಳ್ತಾರೆ ಹೊಸೋರೆ. ಆಗ ಪರಿಸ್ಥಿತಿ ಇನ್ನಷ್ಟು ಹಾಳಾಗುತ್ತೆ. ಪರಿಸ್ಥಿತಿಗಳಿಗೆ ಭಯ ಪಡೋ ವಸು ಯಾವತ್ತೋ ಸತ್ ಹೋದ್ಲು ರೀ. ನಿಮ್ಮನ್ನ ಮದ್ವೆ ಮಾಡ್ಕೊಂಡ್ಮೇಲೆ ನನ್ನಲ್ಲಿದ್ದ ಭಯನೂ ಸತ್ ಹೋಗಿದೆ. ನಡೀರಿ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ನೀನು ಲೀಡರ್ ಆಗೋವ್ನಯ್ಯ, ನನ್ನ ಕಾರ್ ಡ್ರೈವರ್ ಅಲ್ಲ ಡೋರ್ ತೆಗಿಯೋದಕ್ಕೆ. ಯೂಸ್ಲೆಸ್ ಫೆಲೋ, ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡು. ಏನಿವನು ಮತ್ತೆ ಬೈತಿದ್ದಾನಲ್ಲ. ನಿಮ್ಮ ಅಣ್ಣ ಅದಕ್ಕೆ ಇನ್ನೂ ಬಂದಿಲ್ಲ ಸರ್. ಅದೇ ಸರ್, ಅಭಿರಾಮ್ ವಸುಂಧರಾ ಸರ್. ಅವರು ನಮ್ಮ ಹಿಂದೆನೆ ಬರ್ತಿದ್ದಾರೆ. ಇಲ್ಲಿನ ಸಿಚುವೇಶನ್ ಹೇಗಿದೆ? ಎಲ್ಲ ನಮ್ಗೆ ಅನುಕೂಲವಾಗೇ ಇದೆ ಸರ್. ಎಲ್ರೂ ನಂಗೆ ವೋಟ್ ಹಾಕ್ತೀನಿ ಅಂತಿದ್ದಾರೆ. ಬೇಕು ಅಂದ್ರೆ ಬಹಿರಂಗವಾಗಿ ಸಪೋರ್ಟ್ ಮಾಡಿ ಜೈಕಾರ ಹಾಕ್ತೀವಿ ಅಂತಿದ್ದಾರೆ. ಬೇಕಾಗಿಲ್ಲ, ಬ್ಯಾಲೆಟ್ನೇ ಫಾಲೋ ಮಾಡೋಣ. ಮ್ಯಾನೇಜರ್ ಎಲ್ಲಿ? 2 minutes ಅಲ್ಲಿ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಬಿ ರೆಡಿ. ಯಾಕಮ್ಮ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಆಕ್ಸಿಡೆಂಟ್ ಆಯ್ತಾ? ಅದಕ್ಕೆ ನೆನ್ನೆ ಫ್ಯಾಕ್ಟ್ರಿಗೆ ಬಂದಿಲ್ವಾ? ಹೇಳಮ್ಮ, ನಿಂಗೇನಾಯ್ತು? ಏನಾಯ್ತಮ್ಮ ನಿಂಗೆ? ಏನ್ ಹೇಳು ಅಂತೀರಾ ಅಣ್ಣ? ನನ್ ಗಂಡನಿಗಿದಿಷ್ಟ ಇಲ್ದೇ ಇದ್ರು ನಿಮ್ಗೋಸ್ಕರ ನಿಮ್ ಬಾಳೆಲ್ಲ ಚೆನ್ನಾಗಾಗ್ಲಿ ಅಂತ ಈ ಯೂನಿಯನ್ ಎಲೆಕ್ಷನ್ಗೆ ನಿಂತ್ಕೊಂಡೆ. ಆದ್ರೆ ಒಳ್ಳೆಯವ್ರ ಕಾಲ ಅಲ್ವಲ್ಲ ಇದು. ಒಬ್ರು ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ 100 ಜನ ಅವ್ರನ್ನ ತುಳಿದು ಹಾಕ್ತಾರೆ, ನಿಂತ್ಕೊಂಡ್ರೆ ಬೀಳಿಸ್ತಾರೆ, ಪ್ರಶ್ನೆ ಮಾಡಿದ್ರೆ ಕುತ್ತಿಗೆ ಹಿಸುಕ್ತಾರೆ, ತಿರುಗ್ ಬಿದ್ರೆ ಕೊಂದು ಹಾಕ್ತಾರೆ. ಈಗ ಸದ್ಯಕ್ಕೆ ಇದೇ ನಡೀತಿರೋದಣ್ಣ. ಸ್ವಲ್ಪ ಜನ ಶಕ್ತಿವಂತರು ನಮ್ಮಂತ ಶಕ್ತಿ ಇಲ್ದಿರೋರ್ನ, ಬಲಹೀನರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ. ನಾವು ಅಧಿಕಾರಕ್ಕೆ ಬರ್ದೇ ಇರೋ ಹಾಗೆ ತುಳಿತಾ ಇದ್ದಾರೆ. ನಾವು 3 ಹೊತ್ತು ತಿನ್ಬಾರ್ದು ಅಂತ ನಮ್ಮ ತಟ್ಟೆಗೆ ಮಣ್ಣು ಹಾಕ್ತಿದ್ದಾರೆ. ಏನಮ್ಮ ನನ್ ಕಡೆ ನೋಡ್ಕೊಂಡು ಮಾತಾಡ್ತಿದ್ಯಾ? ನೀವೇ ಹೇಳಿ ಅಣ್ಣ, ನಾವು ಒಳ್ಳೆ ಬಟ್ಟೆ ಹಾಕೋಬಾರ್ದಾ? ಒಳ್ಳೆ ಊಟ ತಿನ್ಬಾರ್ದಾ? ಒಳ್ಳೆ ಮನೇಲಿರ್ಬಾರ್ದಾ? ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬಾರ್ದಾ? ನಮ್ಮ ಹಣೆ ಬರಹ ಬದಲಾಗಿ ನಾವು ಒಳ್ಳೆ ಬಾಳು ಬಾಳ್ಬಾರ್ದಾ? ಕಾರ್ಮಿಕರ ಜೀವನ ನಮ್ಮ ಕಾಲಕ್ಕೇನೆ ಕೊನೆಯಾಗಿ ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಉದ್ಯೋಗ ಮಾಡಿ ಶ್ರೀಮಂತರಾಗಬಾರ್ದಾ? ಇದೇ ನನ್ನ ಪ್ರಶ್ನೆ ಅಣ್ಣ. ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದಕ್ಕೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಿದ್ದೀನಿ.
ಈಗ ತಾನೇ ವೋಟಿಂಗ್ ಮುಗ್ದಿದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಯಾರು ಗೆದ್ರು ಅಂತ ಹೇಳ್ತೀವಿ. ಅದ್ಕೆ ಪಾವನಿ, ನಿಮ್ಮ ಮೌನ ವ್ರತ ಉಪವಾಸ ಎಲ್ಲ ವ್ಯರ್ಥ ಆಗೋಯ್ತು. ಏನಾಯ್ತು ಅದ್ಕೆ? ಏನಾಯ್ತು ಚಿಕ್ಕಮ್ಮ? ನೀವ್ ಆಸೆ ಪಟ್ಟಿದ್ದು ಆಗ್ಲಿಲ್ಲ ಕಣೆ. ಅಂದ್ರೆ ವಸ್ಸು 10 ಓಟ್ ಕಮ್ಮಿಯಾಗಿ ಸೋತ್ ಹೋದ್ಲು ಅದ್ಕೆ. ವಸು ಸೋತ್ ಹೋದ್ಲಾ? ಹೌದು, ಆದ್ರೂನು ಪಾಪ ತುಂಬಾ ಪ್ರಯತ್ನ ಪಟ್ಲಂತೆ, ಆದ್ರೆ ಪ್ರತಿಫಲ ಸಿಗ್ಲಿಲ್ಲ. ಛೇ, ದೇವ್ರಿಗೆ ಕನಿಕರ ಅನ್ನೋದೇ ಇಲ್ಲ. ಒಳ್ಳೆಯವ್ರನ್ನ ಗೆಲ್ಸದ್ ಬಿಟ್ಟು ಸೋಲ್ಸೇ ಬಿಟ್ನಲ್ಲ. ಎಲ್ರೂ ಸೇರಿ ಕುತಂತ್ರ ಮಾಡಿ ವಸುನ ಸೋಲ್ಸಿರ್ತಾರೆ. ಹಾ, ಒಳ್ಳೆಯವ್ರಿಗೆ ಕಾಲ ಅಲ್ಲ ಅತ್ತೆ ಇದು. ವಸು ಸೋತ್ ಹೋದ್ಲು ಅಂದ್ರೆ ನಾಳೆಯಿಂದ ಫ್ಯಾಕ್ಟ್ರಿಗೆ ಹೋಗಕ್ ಆಗೋದಿಲ್ವಾ? ವಸು ಮಾತ್ರ ಅಲ್ಲ ಅತ್ತೆ, ಅಭಿನೂ ಕೂಡ ಫ್ಯಾಕ್ಟ್ರಿಗೆ ಹೋಗಕ್ ಬಿಡಲ್ಲ. ಈಗ ತಾನೇ ಕೌಂಟಿಂಗ್ ಮುಗ್ದಿದೆ. ಈ ಫ್ಯಾಕ್ಟರಿ ವರ್ಕರ್ಸ್ ಯೂನಿಯನ್ ಎಲೆಕ್ಷನ್ ಇತಿಹಾಸದಲ್ಲೇ ಯಾವತ್ತೂ ನಡೆದೇ ಇರೋ ತರ ಅತಿ ಹೆಚ್ಚು ಮೆಜಾರಿಟಿಯಿಂದ ಶ್ರೀಮತಿ ವಸುಂಧರಾ ಅವರು ಗೆದ್ದಿದ್ದಾರೆ. ವಸು ಸೋತ್ ಹೋದ್ರೆ ನಿಮಗ್ ನಗು ಬರುತ್ತಾ ಚಿಕ್ಕಮ್ಮ? ವಸು ಸೋತಿಲ್ಲ ಕಣೆ. ಇಡಿಯಟ್, ನಿಂಗೆ ಹೇಳಿದ್ದೇನು ನೀನ್ ಮಾಡಿದ್ದೇನು? ಸೋತ್ ಹೋಗಿದ್ದು ನೀನಲ್ಲ, ನಾವು. ನಮ್ಮನ್ನ ಇಷ್ಟೊಂದು ಡಿಸಪಾಯಿಂಟ್ ಮಾಡ್ತೀಯಾ? ಸಾರಿ ಸರ್, ಲಾಸ್ಟ್ ಮಿನಿಟ್ ಅಲ್ಲಿ ಹಾಗೆ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಸರ್. ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ಅಂತ ನಾವ್ ಹೇಳಿರ್ಲಿಲ್ವಾ? ಯೂಸ್ಲೆಸ್ ಫೆಲೋ. ನಿನ್ ಲೀಡರ್ ಆಗಲ್ಲ, ವರ್ಕರ್ ಆಗೋ ಪ್ರಯೋಜನಕ್ಕಿಲ್ಲ. ನಿನ್ನಿಂದ ನಮಗ್ ಇನ್ಸಲ್ಟ್ ಆಯ್ತು. ಇದೊಂದ್ಸಲ ನಾನು ಕ್ಷಮಿಸ್ಬಿಡಿ ಮೇಡಮ್. ಒಂದ್ಸಲ ಅಂತೀಯಲ್ಲೋ, ಇನ್ನು 2 years ವರೆಗೂ ಅವರೇ ಯೂನಿಯನ್ ಲೀಡರ್. ಅಲ್ಲಿವರೆಗೂ ಈ ಫ್ಯಾಕ್ಟ್ರಿಲಿ ನಾವು ನೀನು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ನಿನ್ನ ನಂಬಿ ನಮ್ ಟೈಮ್ ವೇಸ್ಟ್, ಮನಿ, ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ಗೆಟ್ ಔಟ್. ಯಾಕ್ರೋ ಅಷ್ಟೊಂದು ಬೈತಿದ್ದೀರಾ? ಎಲ್ರೂ ಹೊರಟೋದ್ರಣ್ಣ, ನಾವು ಮಾತ್ರ ಇರೋದು. ಇವಾಗಾದ್ರೂ ಹೋಗಿ ಅದಕ್ಕೆ ಕಂಗ್ರಾಟ್ಸ್ ಹೇಳಿ ಅಣ್ಣ. ಹೋಗಿ ಭಾವ, ಅಕ್ಕಂಗ್ ಕಂಗ್ರಾಟ್ಸ್ ಹೇಳಿ ಸ್ವೀಟ್ಸ್ ತಿನ್ಸಿ. ಬರೀ ಕೈಯಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತಮ್ಮ. ಆವಾಗ್ಲೇ ಅದಕ್ಕೆ ಹಾರ ಹಾಕಿ ಶಾಲು ಹೊದಿಸಿ ಬೊಕ್ಕೆ ಕೊಟ್ಟಿದ್ದೀರಲ್ಲ ಅಣ್ಣ. ಅದು ಫ್ಯಾಕ್ಟ್ರಿ ಅವ್ರು ಕೊಟ್ಟಿರೋದು. ನಾನು ಅವರಿಗೆ ಏನಾದ್ರೂ ಒಂದು ಕೊಡ್ಲೇಬೇಕಲ್ಲ. ಈ ಜಾಗದಲ್ಲಿ ಏನ್ ಸಿಗುತ್ತೆ ಭಾವ? ಹೊರಗೆ ಹೋಗಿ ತರೋದಕ್ಕೆ ಟೈಮ್ ಹಿಡಿಯುತ್ತೆ. ಹೋಗಿ. ಹಾಗಲ್ಲ ಪದ್ಮ. ಹೋಗಿ ಅಣ್ಣ, ಹೋಗಿ. ಕಂಗ್ರ್ಯಾಚುಲೇಷನ್ಸ್ ರೀ. ಬಾಯ್ ತೆಗಿರಿ. ಅದೇನ್ರಿ,
ಕಂಗ್ರಾಟ್ಸ್ ಹೇಳ್ಬೇಕಾಗಿರೋದು ನಾನು, ಸ್ವೀಟ್ ಕೊಡ್ಬೇಕಾಗಿದ್ದು ನಾನು. ನೀವ್ ಹೇಳೋದೇ ಬೇರೆ, ನಾನ್ ಹೇಳೋದೇ ಬೇರೆನಾ? ನೀವು ನಾನು ಒಂದೇ. ಬಾಯ್ ತೆಗೀರಿ. ನಾನು ನಿಮಗೇನು ಸಪೋರ್ಟ್ ಮಾಡಿದೆ ಅಂತ ಸ್ಟೇಜ್ ಮೇಲೆ ನನ್ನ ಅಷ್ಟೊಂದೆಲ್ಲ ಹೊಗಳಿದ್ರಲ್ಲ ನೀವು. ನಾನು ಬೇಡ ಅಂದ್ರೂ ಕೂಡ ನೀವೇ ಹಠ ಮಾಡಿ ಮುನ್ನುಗ್ಗಿದ್ರಿ, ಕಷ್ಟಪಟ್ಟು ಹೋರಾಡಿ ಗೆದ್ದಿದ್ರೆ ಇವತ್ತು. ಆ ಗಟ್ಟಿತನ ಮತ್ತೆ ಧೈರ್ಯ ನಿಮ್ಮಿಂದಾನೇ ನನಗೆ ಬಂದಿರೋದು. ಈ ಟೈಮಲ್ಲಿ ನಿಮಗೆ ಏನಾದರೂ ಕೊಡಬೇಕು ಅಂತ ಅನಿಸ್ತದೆ, ಆದರೆ ಈಗ ನನ್ನ ಹತ್ರ ಏನೂ ಇಲ್ಲ. ಯಾಕೆಲ್ಲ? ಏನಿದೆ? ನೀವು ನನಗೆ ಕೊಡೋ ಅಂಥದ್ದೇ ಇದೆ. ನಿಜವಾಗ್ಲೂ ನನ್ನ ಹತ್ರ ಏನೂ ಇಲ್ಲ ಹೊಸೋರೆ. ನೀವ್ ಸುಳ್ಳು ಹೇಳ್ತಿದ್ದೀರಾ. ಪ್ರಾಮಿಸ್, ನಾನು ನಿಮಗೋಸ್ಕರ ಏನು ತಗೊಂಬಂದಿಲ್ಲ. ನೀವೇನ್ ತಗೊಂಡ್ ಬರೋ ಅಗತ್ಯ ಇಲ್ಲ, ಅವು ಯಾವಾಗ್ಲೂ ನಿಮ್ ಜೊತೆನೇ ಇರುತ್ತೆ. ಏನವು? ನಿಮ್ಮೀ ಕೈಗಳು. ಕೈಗಳ? ಅವನ್ನ ಮುಂದೆ ಚಾಚಿ. ತುಂಬಾ ಥ್ಯಾಂಕ್ಸ್ ಆಂಟಿ. ಏನಮ್ಮ ಅಷ್ಟು ಸಂತೋಷವಾಗಿದೀಯಾ? ಇವತ್ತು ನಾನು ನಮ್ ಫ್ಯಾಕ್ಟರಿ ಯೂನಿಯನ್ ಎಲೆಕ್ಷನ್ಸ್ ಅಲ್ಲಿ ಲೀಡರ್ ಆಗಿ ಗೆದ್ದೆ ಅಮ್ಮ. ತುಂಬಾ ಸಂತೋಷ ಅಮ್ಮ. ಏನಪ್ಪ ನಿನ್ ಹೆಂಡತಿ ಗೆದ್ದಿದ್ದಾಳೆ, ಒಂದ್ ಮೊಳ ಹೂವಾದ್ರೂ ಕೊಡಿಸ್ಬಾರ್ದಾ? ಒಂದೆರಡು ಮೊಳ ಕೊಡಿಮಾ. ದಿನ 2 ಮೊಳನೇ ಅಲ್ವಾ ತಗೊಂಡೋಗೋದು? ಗೆದ್ದಿದ್ ದಿನಾನು 2 ಮೊಳನೇನಾ? ಈ ಬುಟ್ಟಿನೇ ತಗೊಂಡೋಗಪ್ಪ. ಇಷ್ಟೊಂದು ಹೂವ ನಾನೇನ್ ಮಾಡ್ಲಿ? ಸ್ವಲ್ಪ ಹೂ ತಲೆಗೆ ಮುಡ್ಸು, ಇನ್ ಸ್ವಲ್ಪ ಹೂವು ಮನೆಗೆ ತಗೊಂಡೋಗು. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ದಿನ ಈ ದಾರಿಲೇ ಬರ್ತೀಯಲ್ಲ, ನಾಳೆ ತಗೋತೀನಿ ಬಿಡಪ್ಪ. ಆಂಟಿ ಆಂಟಿ ನಿಂತ್ಕೊಳ್ಳಿ. ಏನ್ರಿ ಇದು, ಅಷ್ಟು ಹೂನ ನಮ್ಗೆ ಕೊಟ್ಟು ಹೋಗ್ತಾ ಇದಾರಲ್ಲ? ನನಗೇನ್ ಗೊತ್ತು? ನಿಜವಾಗ್ಲೂ ನಾನು ಈ ಹೂನ ತಗೋಬೇಕು ಅಂತ ಅನ್ಕೊಂಡಿರ್ಲಿಲ್ಲ ರೀ. ತಗೋಬೇಕು ಅಂತಿರ್ಲಿಲ್ಲ ಅಂದ್ರೆ ಮಾರ್ಬಿಡಿ. ವಾಟ್? ಆ ಹೂವು ನಿಮಗ ಅಗತ್ಯ ಇಲ್ದೆ ಹೋದ್ರೆ ಆ ಆಂಟಿ ಥರಾನೇ ಇಲ್ಲಿ ಕೂತ್ಕೊಂಡು ಯಾರಿಗಾದ್ರೂ ಮಾರ್ಬಿಡಿ ಅಂತ ಹೇಳ್ತಿದ್ದೀನಿ. ಅಯ್ಯೋ, ನಾನು ಹೂ ಮಾರೋಂತರ ಕಾಣಿಸ್ತಾ ಇದ್ದೀನಾ? ಆ ಹೂವನ್ನ ಹೆಂಡತಿ ತಲೆಗೆ ಮುಡ್ಸೋರ್ ಥರನೂ ಕಾಣಿಸ್ತಿಲ್ವಲ್ಲ? ನೀವೇ ಏನಾದ್ರೂ ಮಾಡ್ಬೇಕು ಅಂಕಲ್, ನಿಮ್ಮನ್ನೇ ನಂಬಿದೀವಿ. ಅದಕ್ಕೆ ಅಲ್ವಾ ನಿಮ್ಮನ್ನೆಲ್ಲ ಮಾರ್ಬಿಡೋಣ ಅನ್ಕೊಂಡಿರೋದು. ನೀವೇ ಇದರಿಂದ ಪಾರು ಮಾಡಬೇಕು ಸರ್. ನೀವು ಬಿಟ್ಟು ನಮಗ್ ಬೇರೆ ದಿಕ್ಕಿಲ್ಲ. ಇದೇ ಮಾತನ್ನ ಆ ಅಭಿರಾಮ್ ಬಾಯಿಂದನೂ ಕೇಳಬೇಕು. ನನ್ನ ಮಗನ್ನು ನನ್ನ ಹೊಡೆದಿರೋನು ನನ್ನ ಕಾಲ್ ಕೆಳಗ್ ಬಿದ್ದಿರ್ಬೇಕು. ಒಳ್ಳೆ ಕತೆ ಕಣಯ್ಯ ಅಖಿಲ್. ನೀನ್ ಚಾಮುಂಡಿ ಅಳಿಯ ಮಾತ್ರ ಅಲ್ಲ, ನಂಗೂ ಅಳಿಯನೇ. ಅಂದ್ರೆ ನೀನು ನನ್ನ ಮಗಳ ಸಮಾನ ಕಣಮ್ಮ. ನಿಮಗ್ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಮತ್ ನಾನ್ಯಾಕೆ? ಹೇಗಾದ್ರೂ ಆಸ್ತಿ ಎಲ್ಲ ನಮಗ್ ಬರ್ಬೇಕು. ಖಂಡಿತ ಕಣಮ್ಮ. ಆಸ್ತಿ ಎಲ್ಲ ನಮ್ದೇ ಅಂದ್ಕೊಳ್ಳಿ.
ನಮ್ದು ಅಲ್ಲ ಸರ್, ನಿಮ್ದು ಅನ್ಬೇಕು. ಬಾಯ್ ಬಿಟ್ಟು ಹೇಳೋದು ಯಾಕೋ, ಆಸ್ತಿ ಎಲ್ಲ ನಂದೇ ಅಲ್ವಾ. ನಮ್ಮನ್ನ ಏನ್ ಮಾಡೋ ಅಂತೀರಾ ಸರ್? ನೀವೇನು ಮಾಡಕ್ಕಾಗ್ದೇನೆ ತಾನೇ ನನ್ನ ಹತ್ರ ಬಂದಿರೋದು. ಈಗ ನಾನ್ ಮಾಡ್ತೀನಿ, ನೀವು ನೋಡ್ತೀರಿ. ಅಂದ್ರೆ ಅವ್ರ ವಿನಾಶನ ಅವ್ರಿಗೆ ನೋಡಿ ಅಂತಿದ್ದೀರಾ ಸರ್? ತುಂಬಾ ಥ್ಯಾಂಕ್ಸ್ ಅಂಕಲ್. ಆಸ್ತಿ ಎಲ್ಲ ನಮ್ ಕೈಗೆ ಬಂದ್ ಕೂಡ್ಲೆ ನಿಮ್ ಜೊತೆ ಸೇರಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ. ನಮಗಿನ್ಮೇಲೆ ಯಾವ ಪಾರ್ಟ್ನರು ಬೇಡ. ಹೌದು ಸರ್, ನಿಮ್ ಜೊತೆ ಬಿಸ್ನೆಸ್ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ. ನನಗ್ ಬೇಕಿರೋದು ಅದೇನೆ. ಏನ್ ಸರ್, ಅವ್ರ ಆಸ್ತಿ ಎಲ್ಲ ನಿಮ್ ಕೈಗೆ ಬಂದು ಅವ್ರು ಅಳೋದಾ? ನಿಜವಾಗ್ಲೂ ನನ್ಗೆ ಬೇರೆ ಯಾವ ವ್ಯಾಪಾರನೂ ಪಾರ್ಟ್ನರ್ಸು ಬೇಕಾಗಿಲ್ಲ. MLA ಆಗಿರೋದ್ರಿಂದ ಅಷ್ಟೋ ಇಷ್ಟೋ ಪ್ರಜಾ ಸೇವೆ ಮಾಡ್ಬೇಕಲ್ಲ. ರಾಜಕೀಯ ಅಂದ್ರೇನೆ ಸೇವೆ. ಅದಕ್ಕೇನೆ ನಿಮ್ಗೆ ಸಾವು. ಅದೇ ಸೇವೆ ಮಾಡ್ತಿದ್ದೀನಿ. ಎಲ್ಲ ನಮ್ಮ ಅದೃಷ್ಟ ಸರ್. ಯು ಆರ್ ಮೈ ಲಿವಿಂಗ್ ಗಾಡ್ ಅಂಕಲ್. ನಾಳೆ ಬೆಳಿಗ್ಗೆನೆ ನಿಮ್ ಮನೆಗೆ ಬರ್ತೀನಿ. ನಿಮ್ಮ ಅಣ್ಣನ ಕೈಲಿ ಒಂದು ಸೈನ್ ಹಾಕ್ಸಿ ಸಾಕು. ನಿಮ್ಮೆಲ್ರ ಹಣೆ ಬರಹನು ನಾನ್ ಬದಲಾಯಿಸ್ಬಿಡ್ತೀನಿ. ಯಾರನ್ನ ಅಸೆಂಬ್ಲಿ ಕಳಿಸ್ಬೇಕೋ, ಯಾರನ್ನ ಮನೆಗೆ ಕಳಿಸ್ಬೇಕೋ ವೋಟರ್ ಗೊತ್ತು. ಯಾರನ್ನ ಸ್ವರ್ಗಕ್ಕೆ ಕಳಿಸ್ಬೇಕೋ, ಯಾರನ್ನ ನರಕಕ್ಕೆ ಕಳಿಸ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ಏನ್ ಸರ್ ಹಾಗೆ ಹೇಳ್ಬಿಟ್ಟು ಬರ್ತಿದ್ದೀರಾ? ಆ ಕಡೆಯಿಂದ ರೆಸ್ಪಾನ್ಸೇ ಇಲ್ಲ. ರೆಸ್ಪಾನ್ಸ್ ಅಲ್ಲ, ರೀಸೌಂಡ್ ಬರುತ್ತೆ ನೋಡು. ನಡಿ. 1 ನಿಮಿಷ ಸರ್. ಹೋಗ್ತೀವಿ ಅನ್ನೋರ್ನ ಯಾಕೋ ತಡಿತೀಯಾ? ಹೋಗ್ಲಿ ಬಿಡು. ನೀವ್ ಹೋಗ್ಬಾರ್ದು ಸರ್, ದಯವಿಟ್ಟು ಕುತ್ಕೊಳ್ಳಿ. ಕಾಫಿ ಟೀ ಏನು ಬೇಡ ಅಂತ ಹೇಳದ್ನಲ್ಲಪ್ಪ. ಟಿಫನು ಏನ್ ಬೇಡ. ನಾವು ನಿಮ್ಮನ್ನ ಕಳ್ಕೊಳಕ್ಕಾಗಲ್ಲ ಸರ್. ನಿಮ್ ಜೊತೆ ಸೇರಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ. ಬೇಡಪ್ಪ, ನಿನ್ಗೆ ಕ್ಲಾರಿಟಿ ಇಲ್ಲ. ನಿನ್ ವೈಫ್ಗೂ ಇಷ್ಟ ಇಲ್ಲ ಅಂತನೂ ಗೊತ್ತು. ಹೌದು, ನನ್ ಗಂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು ನನ್ಗಿಷ್ಟ ಇಲ್ಲ. ಅದ್ರಲ್ಲಿ ಅವ್ರಿಗೆ ಅನುಭವನೂ ಇಲ್ಲ. ಏನಾದ್ರೂ ಕೆಲಸ ಮಾಡಿದ್ರೇನೆ ಅಲ್ವಾ ಅಕ್ಕ ಎಕ್ಸ್ಪೀರಿಯನ್ಸ್ ಆಗೋದು? ಫ್ಯಾಕ್ಟ್ರಿ ರನ್ ಮಾಡೋದು ನಮ್ಗೆ ಮೊದ್ಲೇ ಗೊತ್ತಿತ್ತಾ ಹೇಗೆ? ಈಗ ಫ್ಯಾಕ್ಟ್ರಿ ನೋಡ್ಕೋತಿದೀವಲ್ಲ. ಬೇಡ ಬಿಡು ಹಾರಿಕಾ, ಅತ್ತಿಗೆಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಇಷ್ಟನೂ ಇಲ್ಲ. ನನಗಿದೆ ಅಖಿಲ್. ನಾವು ಒಟ್ಟಿಗೆ MLA ಅವ್ರ ಜೊತೆ ಬಿಸ್ನೆಸ್ ಮಾಡೋಣ. ಬೇಡ ಭಾಸ್ಕರ್, ನಿನಗೆ ಗೊತ್ತಿಲ್ದಿರೋ ವ್ಯಾಪಾರಕ್ಕೆ ಕೈ ಹಾಕಕ್ ಹೋಗ್ಬೇಡ. ಹೌದು, ಅನುಭವ ಇಲ್ದೇ ಇರೋ ವ್ಯಾಪಾರ ಮಾಡಿದ್ರೆ ಆಸ್ತಿ ಹಾಳು ಮಾಡ್ಕೊಳ್ಳೋದ್ ಬಿಟ್ಟು ಚೆನ್ನಾಗಿ ಉದ್ಧಾರ ಆಗೋದೇನೂ ಇಲ್ಲ. ಅದನ್ನೆಲ್ಲ ನೋಡ್ಕೊಳಕ್ಕೆ ಅಖಿಲ್ ಇದನ್ನಲ್ಲತ್ತೆ. ಅವನ ಮೇಲೆ ನಂಗೆ ನಂಬಿಕೆ ಇದೆ. ಆದ್ರೆ ಅತ್ತಿಗೆಗೂ ಅಮ್ಮಂಗೂ ನಂಬಿಕೆ ಇಲ್ವಲ್ಲ ಅಣ್ಣ? ನಾವು ಸ್ವಂತ ಅಣ್ತಮ್ಮಂದ್ರು ಕಣೋ, ಒಂದೇ ರಕ್ತ. ಯಾರು ನಂಬುದ್ರು ನಮ್ದೇ ಇದ್ರು ನಾನ್ ನಿನ್ನ ನಂಬ್ತೀನಿ. MLA ಅವರೇ, ನಾವು ನಿಮ್ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಿ. ನಾವೇನ್ ಮಾಡ್ಬೇಕೋ ಹೇಳಿ. ಈ ಮಾತು ಇಷ್ಟ ಆಯ್ತು ನೋಡು. PA ಸರ್, ಕಾರಲ್ಲಿ ಡಾಕ್ಯುಮೆಂಟ್ಸ್ ಇದೆ, ತಗೊಂಡ್ ಬಾ. ಆಯ್ತು ಸರ್.
ಏನ್ ಹಾಗೆ ನೋಡ್ತಿದ್ದೀರಾ? ನೀವು ತುಂಬಾನೇ ಬೆಳೆದ್ಬಿಟ್ರಿ ಹೊಸೂರೆ. ವಿ ಆರ್ ಪ್ರೌಡ್ ಆಫ್ ಯು. ಅಂಥ ದೊಡ್ಡ ಕೆಲ್ಸ ನಾನೇನ್ ಮಾಡಿದ್ದೀನಿ? ಆ ಮಾಜಿ ಲೀಡರ್ ಜೊತೆ ಅವನ್ ಚಮಚಗಳ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಅತ್ಗೆ. ಅವ್ರ ಕಣ್ ತೆರೆಸಿದೀರಾ. ಎಲೆಕ್ಷನ್ ಮುಗಿಯೋ ತನಕಾನೇ ರಾಜಕೀಯ ಇಲ್ಲ, ಅದಾದ್ಮೇಲೆ ಕೆಲ್ಸ ಮಾಡ್ಲೇಬೇಕಲ್ಲ. ಅದಕ್ಕೆ ಅಕ್ಕ, ನೀವಂದ್ರೆ ನಮಗಿಷ್ಟ. ಯಾವಾಗ ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ನಿಮಗ್ ಚೆನ್ನಾಗ್ ಗೊತ್ತು. ಎಲ್ಲ ನಮ್ ಭಾವನೋ ಟ್ರೈನಿಂಗ್ ಅಲ್ವಾ? ಹೌದೌದು, ಎಲ್ಲ ಅಣ್ಣ ಕೊಟ್ಟಿರೋ ಟ್ರೈನಿಂಗ್ಗೆ. ನಂದೇನಿಲ್ಲ, ಎಲ್ಲ ಅವರೇ ಮಾಡಿದ್ದು. ಇಲ್ಲ, ಎಲ್ಲ ನೀವೇ ಮಾಡಿದ್ದು. ಭಾಸ್ಕರ್, ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಇದ್ರಲ್ಲಿ ಯೋಚನೆ ಮಾಡೋದೇನಿಲ್ಲಮ್ಮ, ನಾನ್ ತೀರ್ಮಾನ ಮಾಡಾಗಿದೆ. ದೇವ್ರೆ, ಈ ಅನಾಹುತನ್ ಹೇಗಾದ್ರೂ ನಿಲ್ಸಪ್ಪ. ಶ್ರಾವ್ಯ, ನಿಂತ್ಕೋ ಶ್ರಾವ್ಯ, ಇವಾಗ ಯಾಕೆ ಬಂದೆ? ಮುಂದಿನ ವಾರ ಎಕ್ಸಾಮ್ಸ್ ಇದೆಯಲ್ಲಮ್ಮ, ಈ ಟೈಮಲ್ಲಿ ಮನೆಗೆ ಯಾಕೆ ಬಂದೆ? ಅದಲ್ದೆ ಬರೋಕ್ಕೂ ಮುಂಚೆ ಫೋನು ಮಾಡಿಲ್ಲ. ಏನೇ, ನಾವೆಲ್ಲ ಇಷ್ಟು ಕೇಳ್ತಿದ್ರು ಉತ್ತರ ಕೊಡೋದನ್ ಬಿಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಯಲ್ಲೇ? ಏನಾಯ್ತು ಹೇಳೆ? ಸಡನ್ ಆಗಿ ಯಾಕೆ ಬಂದೆ? ನನ್ನೇನು ಕೇಳ್ಬೇಡಿ, ನಾನೇನು ಹೇಳೋದಿಲ್ಲ. ಶ್ರಾವ್ಯ, ಬಾಗಿಲು ತೆಗಿ. ಶ್ರಾವ್ಯ, ಶ್ರಾವ್ಯ, ಏನಾದ್ರೂ ಇದ್ರೆ ಮಾತಾಡೋಣ. ಬಾಗಿಲು ತೆಗಿಯಮ್ಮ. ಶ್ರಾವ್ಯ, ನಿನ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಾವು ನೋಡ್ಕೊಳ್ತೀವಿ. ಬಾಗಿಲು ತೆಗಿ. ಶ್ರಾವ್ಯ, ಡೋರ್ ತೆಗಿಯ ಶ್ರಾವ್ಯ. ಶ್ರಾವ್ಯ, 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 ಬಾಗಿಲು ತೆಗಿಯಮ್ಮ. ಶ್ರಾವ್ಯ, ನಾನು ನಿಮ್ ಚಿಕ್ಕಪ್ಪ ಬಂದಿದ್ದೀನಿ, ಬಾಗಿಲು ತೆಗಿಯಮ್ಮ. ಶ್ರಾವ್ಯ, ಲೋ ದೊಡ್ಡನೆ, ಶ್ರಾವ್ಯ ನೇಣು ಹಾಕೋತಿದ್ದಾಳೋ?
ಶ್ರಾವ್ಯ ಶ್ರಾವ್ಯ ತೆಗಿಯಮ್ಮ. ಶ್ರಾವ್ಯ ಬಂದಿದ್ಯಾ? ಸ್ವಲ್ಪ ಹೊತ್ತು ಎಲ್ಲರೂ ಆಚೆ ಹೋಗ್ತೀರಾ ಪ್ಲೀಸ್? ಅವನ ಹೆಸರೇನು ಶ್ರಾವ್ಯ? ಅವನ ಹೆಸರು ರಾಜೇಶ್ ಚಿಕ್ಕಪ್ಪ. ನನ್ ಕ್ಲಾಸ್ಮೇಟ್. ಇಬ್ರು ಲವ್ ಮಾಡಿದ್ವಿ. ಅವ್ರ ಮನೇಲಿ ಗೊತ್ತಾಗೋಯ್ತು. ರಾಜೇಶ್ ಪೇರೆಂಟ್ಸ್ ಬಂದು ನನ್ ಬೈದು ಪ್ರಿನ್ಸಿಪಲ್ ಸರ್ಗೆ ಕಂಪ್ಲೇಂಟ್ ಮಾಡಿದ್ರು. ಹಾಸ್ಟೆಲ್ ಖಾಲಿ ಮಾಡಿಸಿ TC ಕೊಟ್ಟು ನನ್ನ ಮನೆ ಕಳಿಸ್ಬಿಟ್ರು. ಓದೋಕೆ ಅಂತ ಕಾಲೇಜಿಗೆ ಕಳ್ಸಿದ್ರೆ ನೀನ್ ಮಾಡೋ ಕೆಲ್ಸ ಇದೇನಾ? ಓದೋದ್ ಬಿಟ್ಟು ಪ್ರೀತಿ ಗೀತಿ ಅಂತ ನಮ್ ಮರ್ಯಾದೆ ತೆಗಿತ್ಯಾ? ನೀನ್ ಏನ್ ಮಾಡಿದ್ರು ಅಣ್ಣ ಬೇಡಣ್ಣ, ಬಿಡೋ ಅಭಿ, ಇವಳು ನಿಲ್ಲೆ ಕೊಂದು ಹಾಕ್ತೀನಿ. ಇಂಥವ್ರನ್ನ ಏನ್ ಮಾಡಿದ್ರು ಪಾಪ ಇಲ್ಲ ಅಬ್ಬಿ. ಇವಳು ಸತ್ರು ನಮ್ಗೇನೂ ತೊಂದ್ರೆ ಇಲ್ಲ. ನೀವು ಮಾಡಿರೋ ತಪ್ಪಿಗೆ ಶ್ರಾವ್ಯಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಅದಕ್ಕೆ ನಾವೇನ್ ತಪ್ಪು ಮಾಡಿದೀವಿ ಅಭಿ? ಮಕ್ಕಳನ್ನ ಕಾಲೇಜಿಗೆ ಜಾಯಿನ್ ಮಾಡಿ ಹಾಸ್ಟೆಲ್ ಜಾಯಿನ್ ಮಾಡಿ ಬಂದ್ರೆ ಸಾಕಾಗಲ್ಲಣ್ಣ. ಅವರು ಕಾಲೇಜಲ್ಲಿ ಹೇಗೆ ಓದ್ತಾ ಇದ್ದಾರೆ, ಹಾಸ್ಟೆಲ್ ಹೇಗಿದ್ದಾರೆ ಅಂತ ಪೇರೆಂಟ್ಸ್ ಆದವ್ರು ಗಮನಿಸಬೇಕು. ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ನಾವು. ನೀವು ಯಾವತ್ತಾದ್ರೂ ಆ ಕೆಲಸ ಮಾಡಿದ್ದೀರಾ? ಮಕ್ಕಳ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಪೇರೆಂಟ್ಸ್ ಆಗಿ ನಿಮ್ಮ ಕರ್ತವ್ಯ. ಮಕ್ಕಳು ಉದ್ಧಾರ ಆಗ್ಬೇಕಂದ್ರು ಹಾಳಾಗ್ಬೇಕಂದ್ರು ಅದು ತಂದೆ ತಾಯಿ ಕೈಯಲ್ಲೇ ಇರುತ್ತೆ. ಮಕ್ಕಳಿಗೆ ಬೇಕಾಗಿದ್ದು ಕೊಡಿಸ್ಬಿಟ್ರೆ ನಿಮ್ಮ ಜವಾಬ್ದಾರಿ ಕಳೆದೋಗಲ್ಲ. ಅವ್ರ ಮೇಲೆ ಗಮನ ಇಡಬೇಕು, ಅವ್ರನ್ನ ಅವಾಗವಾಗ ಮಾತಾಡ್ಸ್ತಿರ್ಬೇಕು. ಅದೆಲ್ಲ ನೀವು ಮಾಡಿಲ್ಲ ಅಂತಂದ್ಮೇಲೆ ಅವ್ರಿಗೆ ಶಿಕ್ಷೆ ಕೊಡೋ ರೈಟ್ಸು ನಿಮಗಿಲ್ಲ. ನಿಜ ಅಬ್ಬಿ, ನಾವ್ ತಪ್ಪು ಮಾಡ್ಬಿಟ್ವಿ. ಇವಳ ಹಾಸ್ಟೆಲಲ್ಲಿದ್ದು ಓದ್ತಾ ಇದ್ದಾಳೆ ಅನ್ಕೊಂಡ್ವೆ ಹೊರತು ಅವನ ಹೆಸರು ರಾಜೇಶ್ ಚಿಕ್ಕಪ್ಪ. ನನ್ ಕ್ಲಾಸ್ಮೇಟ್. ಇಬ್ರು ಲವ್ ಮಾಡಿದ್ವಿ. ನೀವೇನ್ ಭಯ ಪಡ್ಬೇಡಿ, ಎಲ್ಲ ಅಭಿವಸು ನೋಡ್ಕೋತಾರೆ. ಏನು ಅವ್ರು ನೋಡ್ಕೊಳ್ಳೋದು? ಅಷ್ಟಕ್ಕೂ ನಮ್ಮನೆ ಹುಡುಗಿ ವಿಷಯದಲ್ಲಿ ಅವ್ರಿಗೇನ್ ಕೆಲಸ? ಅದಕ್ಕೆ ಶ್ರಾವ್ಯ ಅವರಿಗೂ ಮಗಳೇ ಅಖಿಲ್. ಅಭಿನೂ ಹೊರಗಡೆಯವರೇ, ವಸುನೂ ಹೊರಗಡೆಯವಳೆ. ಈ ಮನೆಯವರಲ್ಲ. ಅವ್ರು ಕೊಟ್ಟಿದ್ದ ಆಸ್ತಿ ಎಲ್ಲ ನಿಮ್ ಸ್ವಂತದಾಗೋಯ್ತು, ಅವ್ರು ಮಾತ್ರ ಹೊರಗಡೆಯವರಾದ್ರ? ಅತ್ತೆ, ಮಧ್ಯದಲ್ಲಿ ಮಾತಾಡ್ಬೇಡ. ಶ್ರಾವ್ಯ ಅವ್ರ ಮನೇಲಿ ಅವ್ರ ಜೊತೆ ಇರೋದು ಒಳ್ಳೇದಲ್ಲ. ಈಗ್ಲೇ ಹೋಗಿ ಶ್ರಾವ್ಯನ್ ಕರ್ಕೊಂಡ್ ಬರೋಣ. ಕರ್ಕೊಂಡ್ ಬಂದು ಏನ್ ಮಾಡ್ತೀಯ ಅಖಿಲ್? ಶ್ರಾವ್ಯ ಸಮಸ್ಯೆನ ಬಗೆಹರಿಸ್ತೀಯಾ? ಏನೋ ಒಂದ್ ಮಾಡ್ತೀವಿ ಅಕ್ಕ, ಹಾಗೆ ಬಿಟ್ಬಿಡ್ತೀವ? ಅವಳು ನಿಮ್ ಮಾತ್ ಕೇಳಲ್ಲ, ಅಭಿವಸು ಮಾತೆ ಕೇಳೋದು. ಶ್ರಾವ್ಯನ ನಾನು ಸಾಕಿದ್ದೀನಿ, ಅವಳು ನನ್ನ ಮಾತನ್ನು ಕೇಳ್ತಾಳೆ. ನೀವು ಶ್ರಾವ್ಯ ರೂಮಿನ ಬಾಗ್ಲೆ ತೆಗಿಯೋಕ್ ಬರ್ಲಿಲ್ಲ, ಅವಳಿಗೆ ನೀವೇ ನ್ಯಾಯ ಕೊಡಿಸ್ತೀರಾ? ನೀವ್
ನೀವೇನು ಮಾತಾಡ್ತಿಲ್ವಲ್ಲ ಭಾವ? ಶ್ರಾವ್ಯ ನಿಮ್ ಮಗಳು, ನಿಮ್ ರಕ್ತ. ಅವಳ ವಿಷಯದಲ್ಲಿ ನೀವೇ ತೀರ್ಮಾನ ತಗೋಬೇಕು. ಏನ್ ಮಾಡ್ಬೇಕು ನನ್ಗಂತೂ ಅರ್ಥ ಆಗ್ತಿಲ್ಲ ಅಮ್ಮ. ಶ್ರಾವ್ಯ ನಂಗೆ ದೊಡ್ಡ ಶಾಕ್ ಕೊಟ್ಟಿದ್ದಾಳೆ. ಏನ್ ಮಾಡ್ಬೇಕೋ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಣ್ಣ. ಮೊದಲು ನಾವು ಶ್ರಾವ್ಯನ ಮನೆ ಕರ್ಕೊಂಡು ಬರೋಣ. ಬೇಡ ರೀ, ಶ್ರಾವ್ಯ ಅಲ್ಲಿರೋದೆ ಎಲ್ಲ ರೀತಿಲೂ ಒಳ್ಳೇದು. ಅವ್ರು ಇರ್ಲಿಲ್ಲ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತಿದ್ರಿ? ಅದಕ್ಕೆ ಶ್ರಾವ್ಯನ ಈ ಮನೇಲಿ ಉಳಿಸ್ಕೊತಿದ್ವಲ್ಲ. ಈಗ ಅವ್ರು ಇದಾರಲ್ಲೋ, ಶ್ರಾವ್ಯ ಅಲ್ಲಿದ್ರೆ ನಿನ್ಗೇನ್ ಕಷ್ಟ? ಈ ಮನೆ ಹುಡುಗಿ ಆ ಮನೇಲಿ ಯಾಕಿರ್ಬೇಕು ಆಂಟಿ? ನಮ್ ಮರ್ಯಾದೆ ಹೋಗಲ್ವಾ? ಅವಳು ಯಾರು, ಅವಳಿಗೆ ಏನಾಯ್ತು ಅಂತ ಅಕ್ಕಪಕ್ಕದವ್ರು ಕೇಳಲ್ವಾ? ಮೊದ್ಲೇ 3rd ಕ್ಲಾಸ್ ಜನ ಇರೋ ಏರಿಯಾ ಅದು. ಶ್ರಾವ್ಯ ಬಗ್ಗೆ ಅಪಪ್ರಚಾರ ಆದ್ರೆ ನಾಳೆ ಅವಳಿಗೆ ಮದ್ವೆ ಹೇಗಾಗತ್ತೆ? ಸಾರಿ ಅತ್ತೆ. ಮತ್ತೆ ನೀನ್ ಹೇಳ್ಬೇಕು ವಸು? ಎಲ್ರನ್ನು ಬಿಟ್ಟು ನನ್ನನ್ನು ಹಿಡ್ಕೊಂಡಿದ್ಯಾ? ಮೊದ್ಲು ಅವಳಿಗೆ ಬಡ್ಸು, ಆಮೇಲೆ ನಾವೆಲ್ಲರೂ ಒಟ್ಟಿಗೆ ತಿನ್ನೋಣ. ಶ್ರಾವ್ಯ, ಬಾಮ್ಮ ಊಟ ಮಾಡುವಂತೆ. ನಂಗ್ ಬೇಡ ಚಿಕ್ಕಮ್ಮ. ಯಾಕೆ ಬೇಡ? ಹಸುವಾಗ್ತಿಲ್ಲ ಅಜ್ಜಿ. ಇಲ್ಲಿಗ್ ಬಂದಾಗ್ಲಿಂದ ನೀನ್ ಏನೂ ತಿಂದಿಲ್ಲ. ಸ್ವಲ್ಪ ತಿನ್ಬೋದಲ್ವಾ? ಯಾಕೋ ತಿನ್ಬೇಕು ಅನ್ಸ್ತಿಲ್ಲ ಚಿಕ್ಕಮ್ಮ. ಯಾಕೆ ಹಸ್ವಿಲ್ಲ? ಮನಸ್ಸಲ್ಲಿ ತುಂಬಾ ಚಿಂತೆ ಇಟ್ಕೊಂಡಿದ್ಯಾ? ಇನ್ನು ಹೊಟ್ಟೆಗೆ ಹಸ್ವಿಲಾಗತ್ತೆ ಹೇಳು? ನೀನೇನು ಚಿಂತೆ ಮಾಡ್ಕೋಬೇಡ ಶ್ರಾವ್ಯ, ಎಲ್ಲ ನಿಮ್ ಚಿಕ್ಕಪ್ಪ ನೋಡ್ಕೋತಾರೆ. ಬಂದು ತಿನ್ನು. ಬೇಡ ಚಿಕ್ಕಮ್ಮ. ಶ್ರಾವ್ಯ, ನಾನು ನೀನು ಹೇಳಿದ್ರೆ ಕೇಳುದಿಲ್ಲ ವಸು. ಅವ್ರ ಚಿಕ್ಕಪ್ಪ ಹೇಳಿದ್ರೇನೆ ಕೇಳೋದು. ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಪಾವನಿ ಮಾತು, ಭಾಸ್ಕರ್ ಮಾತು ಕೂಡ ಕೇಳ್ತಾ ಇರ್ಲಿಲ್ಲ. ಅಭಿ ಯಾವಾಗ್ಲೂ ಎತ್ಕೊಂಡು ಕೈತು ತಿನ್ನಿಸ್ತಾ ಇದ್ದ. ಅಭಿ ಮಡಿಲಲ್ಲಿ ನಿದ್ದೆ ಮಾಡ್ತಾ ಇದ್ಲು. ಅಭಿಗೆ ಶ್ರಾವ್ಯ ಅಂದ್ರೆ ಅಷ್ಟು ಇಷ್ಟ. ಏನಂದ್ರೆ ಏನಂದ್ರೆ ಏನು ಸೋರೆ? ನೋಡ್ರಿ, ಶ್ರಾವ್ಯ ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಶ್ರಾವ್ಯಗೆ ನಿನ್ನ ಕೈತೊತ್ತೆ ಬೇಕಂತೆ ಅಭಿ. ಸೋರೆ, ಊಟ ಬಡಿಸ್ಕೊಡಿ. ತಿನ್ನಮ್ಮ. ಬೇಡ ಚಿಕ್ಕಪ್ಪ. ನಿಜವಾಗ್ಲೂ ನಂಗೆ ಹಸುವಾಗ್ತಿಲ್ಲ ಚಿಕ್ಕಪ್ಪ. ಗೊತ್ತಮ್ಮ, ನಿಂಗೆ ನೋವು ಆಗ್ತಾ ಇದೆ. ಊಟ ಮಾಡ್ದೇನೆ ಮಲ್ಕೊಂಡ್ರೆ ಆ ನೋವು ಇನ್ನಷ್ಟು ಹೆಚ್ಚಾಗುತ್ತೆ. ತಿನ್ನು. ಶ್ರಾವ್ಯ ಗುಡ್ ಗರ್ಲಾ ಬ್ಯಾಡ್ ಗರ್ಲಾ? ಶ್ರಾವ್ಯ ಗುಡ್ ಗರ್ಲೆ. ಆದ್ರೆ ಇವಾಗ ಶ್ರಾವ್ಯನ ಅಭಿ ಕಣ್ಣಿನ ರೆಪ್ಪೆ ತರ ಕಾಪಾಡ್ತಾನೆ. ಕಣ್ಣೀರು ಬಂದ್ರೆ ಒರೆಸ್ತಾನೆ. ನನ್ನ ನಂಬು ಭಾಸ್ಕರ್. ಯಾರ ಮನೇಲೂ ಇರ್ಬೇಕಾದ ಕರ್ಮ ಶ್ರಾವ್ಯಗೆ ಏನಿದೆಯಮ್ಮ? ಇವ್ರು ಮಾಡೋದೆಲ್ಲ ನಾವು ಮಾಡೋಕ್ಕಾಗಲ್ವಾ? ನಿಮಗಳ ಮೇಲೆ ಆ ನಂಬಿಕೆ ಇದ್ದಿದ್ರೆ ಶ್ರಾವ್ಯ ಆ ಮನೆ ಬಿಟ್ಟು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಏನಣ್ಣ, ಶ್ರಾವ್ಯನ್ ಕರ್ಕೊಂಡು ಹೋಗ್ತೀವಂತ ಅಮ್ಮಂಗೆ ಗಟ್ಟಿಯಾಗಿ ಹೇಳೋದಲ್ವಾ? ನನ್ಗೂ ಶ್ರಾವ್ಯ ಇಲ್ಲಿರೋದೇ ಒಳ್ಳೇದು ಅನ್ನಿಸ್ತಿದೆ ಅಖಿಲ್. ಇವನು ನಿಜವಾಗ್ಲೂ ಗೋಡೆ ಮೇಲಿರೋ ಬಿಕ್ಕೆ. ಇವನನ್ನ ಖಂಡಿತ ನಂಬಾರ್ದು. ಸರಿ ಅಮ್ಮ, ನಿನ್ನಿಷ್ಟಾನೆ.
ಅಭಿ ವಸು ಇನ್ ನಾನು ಹೊರಡ್ತೀನಿ. ಅತ್ತೆ ಊಟ ಮಾಡ್ಕೊಂಡು ಹೋಗಿ. ಅಣ್ಣನ್ನು ಅಖಿಲ್ನು ಬನ್ನಿ ಅಂತ ಕರಿತೇನೆ, ಅವರು ಊಟ ಮಾಡ್ಕೊಂಡು ಹೋಗ್ಲಿ. ಅಭಿ, ಅಮೃತ ಕುಡಿಯೋ ಅದೃಷ್ಟ ದೇವತೆಗಳಿಗೆ ಮಾತ್ರ ಅಭಿ, ರಾಕ್ಷಸರಿಗಲ್ಲ. ಈ ಮನೆ ಅನ್ನ ತಿನ್ನೋ ಅದೃಷ್ಟ ಅವ್ರಿಗಿಲ್ಲ. ಹೋಗ್ ಬರ್ತೀನಮ್ಮ. ಅವಳ ಪಕ್ಕದಲ್ಲಿ ಅವ್ರ ಚಿಕ್ಕಪ್ಪ ಇದ್ದಾರೆ ಅನ್ನೋ ಧೈರ್ಯದಿಂದ ಶ್ರಾವ್ಯನು ಹಾಯಾಗಿ ನಿದ್ದೆ ಮಾಡ್ತಿದ್ದಾಳೆ. ಸಾರಿ ವಸು. ಯಾಕಕ್ಕ ಸಾರಿ? ಅಷ್ಟಕ್ಕೂ ಯಾಕೆ ಅಳ್ತಿದ್ಯಾ? ತಾಯಿ ಪ್ರೀತಿ ನಿನಗ್ ಮಾತ್ರ ಅಲ್ಲಕ್ಕ, ನನಗೂ ಇದೆ. ಶ್ರಾವ್ಯ ನನಗೆ ಅನು ಕೀರ್ತಿ ಥರಾನೆ, ನೀನೇನ್ ಹೆದರ್ಕೋಬೇಡ. ಆಯ್ತು ವಸು, ಈಗ ಆರಾಮಾಗಿ ನಿದ್ದೆ ಮಾಡ್ತೀನಿ. ಈಗ ನನ್ಗೆ ಯಾವ ಭಯನೂ ಇಲ್ಲ, ತುಂಬಾ ಧೈರ್ಯ ಬಂದಿದೆ. ಭಾಸ್ಕರ್ ಭಾವನ್ಗೂ ಹೆದರ್ಕೋಬೇಡಿ ಅಂತ ಹೇಳಕ್ಕ, ಎಲ್ಲ ಇವ್ರು ನೋಡ್ಕೋತಾರೆ, ಸರಿನಾ? ಸರಿ. ಗುಡ್ ನೈಟ್ ಅಕ್ಕ. ನಿಜವಾಗ್ಲೂ ಅಭಿ ಎಂತ ಒಳ್ಳೆ ತಂದೆ ರೀ. ನಾವು ನಿದ್ದೆ ಮಾಡಿದ್ರು ಅವನು ಎಚ್ಚರವಾಗಿ ಎದ್ದು ನಮ್ ಶ್ರಾವ್ಯ ನೋಡ್ಕೋತಿದ್ದಾನೆ. ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋದು ಅಂದ್ರೆ ಇದೇ ಅಲ್ವಾ? ಅನುಗೆ ಕಷ್ಟ ಬಂದಾಗ ನಾವು ಏನೂ ಮಾಡ್ಲೇ ಇಲ್ಲ. ಆದ್ರೆ ಅಭಿ ಎಷ್ಟು ಜನ್ಮ ಎತ್ತಿದ್ರು ನಾವು ಅಭಿ ವಸು ಋಣನ ತೀರ್ಸಕ್ಕಾಗಲ್ಲ ರೀ. ನಾವು ಪ್ರಾಣಿಗಳಿಗಿಂತ ಕೀಳಾಗಿ ನಡ್ಕೊಂಡ್ವಿ, ಅವರು ದೇವತೆಗಳನ್ನು ಮೀರಿಸ್ಬಿಟ್ರು. ಅಷ್ಟೇ ಹೊರತು ಶ್ರಾವ್ಯನ ನಾವು ನೋಡ್ಕೊಳಕ್ಕಾಗಲ್ಲ ಅಂತಲ್ವಲ್ಲ. ಮನೆ ಕರ್ಕೊಂಡು ಹೋಗಿ ಊಟ ಹಾಕ್ಬಿಟ್ರೆ ಅದೇನ್ ಘನಕಾರ್ಯ ಅಲ್ಲ. ಅವನು ಎಚ್ಚರವಾಗಿ ಎದ್ದು ನಮ್ ಶ್ರಾವ್ಯ ನೋಡ್ಕೋತಿದ್ದಾನೆ. ಅಮ್ಮ ಅತ್ತೆ ಹೇಳಿದ ಹಾಗೆ ಅಭಿನೂ ಕರ್ಕೊಂಡು ಹೋಗೋಣ ಅಖಿಲ್. ಬೇಕಾಗಿಲ್ಲ ಅಣ್ಣ, ನಾವೇ ಸಾಕು. ಅಭಿನ್ ಕರ್ಕೊಂಡು ಹೋದ್ರೆ ನಷ್ಟ ಏನ್ ಅಖಿಲ್? ಇವ್ರಿಗೆ ನಮ್ಗಿಂತ ಅಭಿನೇ ಹೆಚ್ಚಾಗಿದ್ದಾನೆ ಅಖಿಲ್. ನೀನು ಫ್ಯಾಕ್ಟ್ರಿಗೆ ಹೋಗು, ಭಾವ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಓಕೆ ಅಣ್ಣ, ನನ್ ಮೇಲೆ ನಿಂಗೆ ನಂಬಿಕೆ ಇಲ್ದಿದ್ರೆ ಅವನ್ನೇ ಕರ್ಕೊಂಡು ಹೋಗು, ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ. ಅಖಿಲ್, ನೀನು ನಾನೇ ಹೋಗೋಣ, ಇನ್ಯಾರೂ ಬೇಕಾಗಿಲ್ಲ. ಅಭಿನ ಕರ್ಕೊಂಡು ಹೋದ್ರೆ ಎಲ್ಲ ರೀತಿಲೂ ಒಳ್ಳೇದು ಭಾಸ್ಕರ್. ಶ್ರಾವ್ಯ ಅಪ್ಪ ನಾನಮ್ಮ, ಅಭಿ ಅಲ್ಲ. ನಡಿ ಅಖಿಲ್. ಫ್ಯಾಕ್ಟ್ರಿ ವರ್ಕರ್ ಮದ್ವೆ ಸಂಬಂಧ ಮಾತಾಡಕ್ ಹೋಗ್ತಾನ? ಇವ್ರಿಗೆಲ್ಲ ತಲೆ ಕೆಟ್ಟಿದೆ. ಆ ಅಭಿ ಅಷ್ಟು ಧೈರ್ಯ ಮಾಡ್ತಾನ? ಇನ್ನೊಂದ್ಸಲ ಯೋಚನೆ ಮಾಡ್ರಿ, ನೀವೊಬ್ರೇ ಹೋಗ್ತೀರಾ? ನನ್ಗೇನ್ ಭಯ ಇಲ್ಲ ವಸೋರೆ. ಭಯ ಅಂತಲ್ಲ ರೀ, ಮೊದಲನೇ ಸಲ ಹೋಗ್ತಿದ್ದೀರಾ. ಭಾವ ಮತ್ತೆ ಅಖಿಲ್ನು ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರುತ್ತೇನೋ. ಅವ್ರ ಜೊತೆ ಮಾತಾಡಕ್ತಾನೆ ಹೋಗ್ತಾ ಇರೋದು. ಅವರನ್ನ ಒಪ್ಸಿದ್ಮೇಲೆ ಎಲ್ರೂ ಹೋದ್ರಾಯ್ತು. ಅತ್ತೆಗೆ ಮತ್ತೆ ಭಾವನವ್ರಿಗೆ ಒಂದ್ ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವೇನ್ರಿ? ಅಗತ್ಯ ಇಲ್ಲ ವಸೋರೆ. ಶ್ರಾವ್ಯಗೆ ಆ ಹುಡುಗ ಅಂದ್ರೆ ಇಷ್ಟ, ಅವನಿಗೆ ಶ್ರಾವ್ಯ ಅಂದ್ರೆ ಇಷ್ಟ. ಸಂಬಂಧ ಮಾತಾಡೋದಕ್ಕೆ ಈ ಪ್ರೀತಿ ಸಾಕಲ್ವಾ? ಅವ್ರ ಜೊತೆ ಸ್ವಲ್ಪ ಹುಷಾರು ಚಿಕ್ಕಪ್ಪ, ಅವ್ರು ತುಂಬಾ ದುಡ್ಡಿರೋರು.
ಅವ್ರ ಹತ್ರ ದುಡ್ಡಿದ್ರೆ ನಮ್ಮ ಹತ್ರ ಬಂಗಾರದಂಗಿರೋ ನೀನಿದೆಯಮ್ಮ. ಅಂದ್ರೆ ಅವರು ಸ್ವಲ್ಪ ಕೆಟ್ಟವ್ರು ಕೂಡ ಚಿಕ್ಕಪ್ಪ. ಸ್ವಂತ ಮಗನ್ನೇ ರಾಜೇಶ್ ಅವರಪ್ಪ ಹೌಸ್ ಅರೆಸ್ಟ್ ಮಾಡಿದ್ದಾರೆ. ಯಾರ್ ಜೊತೆ ಹೇಗ್ ಮಾತಾಡ್ಬೇಕು, ಯಾರನ್ನ ಹೇಗ್ ಡೀಲ್ ಮಾಡ್ಬೇಕು ನಿಮ್ ಚಿಕ್ಕಪ್ಪನ್ಗೆ ಚೆನ್ನಾಗ್ ಗೊತ್ತು ಶ್ರಾವ್ಯ. ನೀನೇನ್ ಭಯ ಪಡ್ಬೇಡ. ವೀಸಾ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಈವ್ನಿಂಗ್ 4ಗೆ ಫ್ಲೈಟ್ ಇದೆ. ನಿಮ್ಮ ಮಗ 3 ಗಂಟೆಗೆ ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ನಾನು ಎಲ್ಲಿ ಕಳಿಸ್ತಿದ್ದೀರಾ? ಯುಎಸ್ಗೆ. ಯಾಕೆ? ಅಲ್ಲಿರೋ ಕಾಲೇಜಲ್ಲಿ ನಿಂಗೆ ಸೀಟ್ ಸಿಕ್ಕಿದೆ. ಅಕಾಮಿಡೇಷನ್ ವ್ಯವಸ್ಥೆನೂ ಮಾಡಿದ್ದೀನಿ. ಈವ್ನಿಂಗ್ ಫ್ಲೈಟ್ ಇದೆ. ಲಗೇಜ್ ರೆಡಿ ಮಾಡ್ಕೋ. ನಾನು ಯುಎಸ್ಗೆ ಹೋಗಲ್ಲ ಡ್ಯಾಡಿ, ನಾನು ಇಲ್ಲೇ ಓದ್ತೀನಿ. ಆ ತರಲೆ ಹುಡುಗಿ ಜೊತೆ ಸೇರಿ ಪಾರ್ಕಲ್ಲಿ ಓದ್ತೀಯಾ? ನನ್ ಮರ್ಯಾದೆ ತೆಗಿತೀಯಲ್ಲೋ. ನಮ್ಮ ಮನೇಲಿ ಹುಟ್ಟಬಾರ್ದಿತ್ತು ನೀನು. ಶ್ರಾವ್ಯ ಅವ್ರೇನ್ ಬಡವರಲ್ಲ ಡ್ಯಾಡಿ, ಅವ್ರಿಗೂ ಆಸ್ತಿ ಇದೆ. ನಮ್ ಸಮಕ್ ನಿಲ್ಲೋಷ್ಟು ಅಂತಸ್ತಿದ್ಯಾ? ನಮ್ಗಿರೋ ಸ್ಟೇಟಸ್ಸು, ಹೆಸರು, ಜನಪ್ರಿಯತೆ ಇದೆಯಾ? ವರ್ಮಾ ಇಂಡಸ್ಟ್ರೀಸ್ ಅಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತು. ಅವ್ರೆಷ್ಟ್ ಜನಕ್ಕೆ ಗೊತ್ತು? ಹಾಗಲ್ಲ ಡ್ಯಾಡಿ, ಅದು ನನಗೇನೇನೋ ಹೇಳ್ಬೇಡ. ನೀನು US ಹೋಗ್ತಿದ್ಯಾ ಅಷ್ಟೇ. ನಿಂಗೆ ಎರಡನೇ ಆಪ್ಷನ್ ಇಲ್ಲ, ಕೊಡಲ್ಲ. ಹೋಗಿ ರೆಡಿ ಆಗು. ಆ ಹುಡುಗಿ ಕಡೆಯವ್ರ ಬಗ್ಗೆ ವಿಚಾರಿಸಿದ್ಯಾ? ಇಲ್ಲ ಸರ್. ನಿಮ್ ಮಗ ಫ್ಲೈಟ್ ಹತ್ತದ್ಮೇಲೆ ಎನ್ಕ್ವೈರಿ ಮಾಡೋಣ ಅಂತ ಸುಮ್ಮನದೆ. ಈವ್ನಿಂಗ್ ತಿಳ್ಕೊ. ವಾಟ್? ಆಫ್ಟರ್ ಆಲ್ ಒಂದ್ ಚಿಕ್ಕ ಫ್ಯಾಕ್ಟ್ರಿ ರನ್ ಮಾಡೋ ನೀವು ನನ್ ಜೊತೆ ಸಂಬಂಧ ಬೆಳೆಸೋಕ್ ಬಂದ? ನಾನ್ಯಾರು ಗೊತ್ತಾ? ನಿಮ್ಮಂಥ 100 ಫ್ಯಾಕ್ಟ್ರಿಗಳಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀನಿ ನಾನು. ನಿಮ್ ಬಿಸ್ನೆಸ್ ಲಕ್ಷಗಳಲ್ಲಿದ್ರೆ ನಂದು ಕೋಟಿಗಟ್ಟಲೆ ಟರ್ನ್ ಓವರ್ ಇರೋ ಬಿಸ್ನೆಸ್. ಅಂಥದ್ರಲ್ಲಿ ನಾನೆಲ್ಲಿ, ಆಫ್ಟರ್ ಆಲ್ ನೀವೆಲ್ಲಿ? ಕರೆಕ್ಟೆ. ನಿಮ್ ಮಗ ನಮ್ಮ ಮಗಳು ಪ್ರೀತಿಸಿದಾರಲ್ಲ, ಪ್ರೀತಿಗೆ ಕುಲ, ಮತ, ಆಸ್ತಿ ಅಂತಸ್ತಲ್ಲ ಇರೋದಿಲ್ವಲ್ಲ. ಕೋಟ್ಯಾಧಿಪತಿ ಮನೆಗೆ ನಿಮ್ ಮಗಳನ್ನ ಸೊಸೆಯಾಗಿ ಕಳಿಸೋದಕ್ಕೆ ನಿಮಗೆ ಯಾವ ಅಭ್ಯಂತರನೂ ಇಲ್ಲದೆ ಇರ್ಬೋದು. ಆದ್ರೆ ನನಗಿದೆ. ನನ್ನ ಕಾಲಿನ ಧೂಳಿಗೂ ಸಮ ಇಲ್ದೇ ಇರೋ ನಿಮ್ ಜೊತೆ ನಾನ್ ಸಂಬಂಧ ಬೆಳೆಸೋದಿಲ್ಲ. ಗೆಟ್ ಔಟ್. ಇಷ್ಟೊಂದು ಅಹಂಕಾರ ಪ್ರಯೋಜನಕ್ಕೆ ಬರಲ್ಲ. ಇಷ್ಟು ಜಂಬ ಇರೋರು ನಮಗ್ ಬೇಡಣ. ನಡಿ ಹೋಗೋಣ. ಇರು ಅಖಿಲ್, ಇದು ನನ್ನ ಮಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಿದೆ. ನೀನ್ ಆತರ ಪಡ್ಬೇಡ. ಸರ್, ನೀವು ಹೇಳ್ದಾಗೆ ನಾವು ನಿಮ್ಗಿಂತ ತುಂಬಾ ಚಿಕ್ಕವ್ರೆ. ಆದ್ರೆ ನನ್ನ ಮಗಳಿಗೆ ನಿಮ್ ಮಗ ಅಂದ್ರೆ ಪ್ರಾಣ. ನೀವು ಆಗಲ್ಲ ಅಂದ್ರೆ ಅವಳು ಸತ್ತು ಹೋಗ್ತಾಳೆ. ಐ ಡೋಂಟ್ ಕೇರ್. ನನ್ನ ಮಗನ್ನ ತುಂಬಾ ಜನ ಹುಡುಗಿರು ಇಷ್ಟಪಟ್ಟಿದ್ದಾರೆ. ನಿಮ್ ಮಗನೂ ನಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾನಂತೆ. ಬೇಕಾದ್ರೆ ನಿಮ್ ಮಗನ್ನೇ ಕೇಳಿ. ಅವನ್ನೇನ್ ಕೇಳೋದು? ಅವನ್ ಇವತ್ತೇ US ಹೋಗ್ತಿದ್ದಾನೆ, ಅಲ್ಲೇ ಸೆಟ್ಲ್ ಆಗ್ತಾನೆ. ಹಾಗನ್ಬೇಡಿ ಸರ್. ಬೇಕು ಅಂದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಅವನ್ ಕಾಲ್ ಹಿಡ್ಕೊತಿದ್ಯಲ್ಲ ಅಣ್ಣ, ನಿನ್ಗೇನಾದ್ರೂ ಹುಚ್ಚ? ಇನ್ಯಾವ್ದು ಸಂಬಂಧ ಸಿಗಲ್ವಾ ನಮ್ಗೆ? ಬೇಕಾದಷ್ಟು ಹುಡುಗರು ಸಿಗ್ತಾರೆ. ನಡಿ ಹೋಗೋಣ. ನಿಂಗೆ ಗೊತ್ತಿಲ್ಲ ಅಖಿಲ್, ನೀನ್ ಸುಮ್ಮನೆ ನಿಂತ್ಕೋ. ಸರ್ ಪ್ಲೀಸ್ ಸರ್, ಐ ಬೆಗ್ ಯು ಸರ್. ನನ್ನ ಮಗಳ ಲೈಫ್ ಸರ್. ಮ್ಯಾನೇಜರ್, ಹೊರಗಡೆ ಹೋಗಿ ಸೆಕ್ಯೂರಿಟಿನ ಕರಿ. ಇವ್ರನ್ನ ಆಚೆಗೆ ತಳ್ಳಕ್ ಹೇಳೋ. ಏನು ಅಂದ್ರೆ? ಸ್ವರೂಪ, ಗುಡಿಲ್ ದೇವ್ರ ದರ್ಶನ ಚೆನ್ನಾಗಾಯ್ತಾ? ಗುಡಿಲೆಲ್ಲ ರೀ, ನಮ್ ಮನೆ ಆಚೆ ನಡೀತು. ಮನೆ ಆಚೆನಾ? ಯಾರು ಬಂದಿದ್ದಾರೆ ನೋಡಿ. ಅಭಿರಾಮ್, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ?
ಮತ್ತೆ ನಾನು ನಿಮ್ಮನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಸ್ವರೂಪ, ಅಭಿರಾಮ್ ನಿಂಗೆ ಎಲ್ಲಿ ಕಾಣಿಸ್ದ? ನಮ್ಮನೆ ಆಚೆ ರೀ. ಅಭಿರಾಮ್, ನೀವು ನನ್ ಗುರ್ತ್ ಸಿಕ್ಲಿಲ್ವಾ? ನಾನು ಸ್ವರೂಪ. ನೀವು ನಮ್ಮನೆಗ್ ಬಂದ್ರಾ? ಸಾರ್ ಜೊತೆ ಮಾತಾಡ್ಬೇಕಂದ್ರು ಮೇಡಮ್, ಅಪಾಯಿಂಟ್ಮೆಂಟ್ ಇಲ್ಲದೆ ಬಂದಿದ್ದಾರೆ. ಬಿಡಲ್ಲ ಅಂತ ಕಳಿಸಿದೀನಿ ಮೇಡಮ್. ಸಾರಿ ಅಭಿರಾಮ್ ಅವರೇ, ಪ್ಲೀಸ್ ಒಳಗಡೆ ಬನ್ನಿ. ಏನ ಸೆಕ್ಯೂರಿಟಿ ನಿಮ್ಮನ್ನ ಒಳಗ್ ಬಿಡಲ್ಲ ಅನ್ನ ಮ್ಯಾನೇಜರ್. ಆ ಸೆಕ್ಯೂರಿಟಿನ ತಕ್ಷಣ ಡಿಸ್ಮಿಸ್ ಮಾಡ. ಸರ್ ಬೇಡ. ಏನು ನಿಮಗ್ ಸಂತೋಷ ಆಗ್ತಿಲ್ವಾ? ಯಾಕಾಗ್ತಿಲ್ಲ, ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೆ ಕಥೆನಯ್ಯ ನಿಮ್ದು. ಅಭಿರಾಮ್ ಅಂತ ವ್ಯಕ್ತಿ ನಿಮ್ ಬ್ರದರ್ ಆಗಿದ್ರು ಕೂಡ ನನ್ ಜೊತೆ ಜಗಳಕ್ ನಿಂತ್ರಿ. ಮೊದ್ಲೇ ಎಲ್ರು ಒಟ್ಟಿಗೆ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ಲ. ಆಗಿದ್ದೇನೋ ಆಗೋಯ್ತು. ಅದ್ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡಿ. ನೀವು ಅಭಿರಾಮ್ಗೆ ಅಣ್ಣ ತಮ್ಮ, ನಮಗಷ್ಟೇ ಸಾಕು. ನಿಮ್ ಜೊತೆ ಸಂಬಂಧ ಬೆಳೆಸ್ತಿರೋದು ನಮಗ್ ಸಂತೋಷದ ವಿಷಯ. ನಾವಿನ್ ಹೊರಡ್ತೀವಿ. ಹಾ, ಅಭಿರಾಮ್ ಅವ್ರೆ, ಊಟ ಮಾಡ್ಕೊಂಡೋಗಿ. ಪರವಾಗಿಲ್ಲ ಸರ್, ಎಂಗೇಜ್ಮೆಂಟ್ ದಿನ ಒಟ್ಟಿಗೆ ಊಟ ಮಾಡೋಣ. ಹೌದು, ಮೊದ್ಲೇ ಒಟ್ಟಿಗೆ ತಿಂದ್ರೆ ಸಂಬಂಧ ಕುದ್ರಲ್ಲ ಅಂತಾರೆ. ನಡೀರಿ, ಗೇಟ್ ತನಕ ಬರ. ಅಯ್ಯೋ ಪ್ಲೀಸ್ ಬೇಡ ಸರ್, ನಾವು ಹೋಗ್ತೀವಿ, ಬರ್ತೀವಿ. ಬರ್ತೀವಿ ಸರ್. ನಮಸ್ತೆ. ಆಯ್ತು ಅಭಿರಾಮ್, ಬಾ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ನಾನೇ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ರಾಜೇಶ್. ಆ ಹುಡುಗಿನ ಲವ್ ಮಾಡಿ ಅಭಿರಾಮ್ ಅವ್ರ ಋಣ ತೀರ್ಸೋ ಹಾಗೆ ಮಾಡಿದ್ಯಾ. ಲವ್ ಯು ಮೈ ಸನ್. ಶ್ರಾವ್ಯನ ನಮ್ಮನೆ ಕರ್ಕೊಂಡು ಹೋಗ್ಬಿಡೋಣ. ಅವಳು ಇಲ್ಲಿರೋದೇ ಒಳ್ಳೇದು. ನಾಡಿದ್ದೇ ಶ್ರಾವ್ಯ ಎಂಗೇಜ್ಮೆಂಟ್. ನಮಗಿಂತ ದೊಡ್ಡ ಕೋಟ್ಯಾಧಿಪತಿಗೆ ನೀನ್ ಸಂಬಂಧ ಬೆಳೆಸಿದ್ಯಾ. ಶ್ರಾವ್ಯ ಇಂಥ ಮನೇಲಿದ್ದಾಳೆ ಅಂತ ಗೊತ್ತಾದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಡ. ಅದನ್ನ ಯೋಚನೆ ಮಾಡೋಣ. ಈ ಮದ್ವೆ ಕುದುರಿಸಿದ್ದು ಅಭಿನೇ ಅಲ್ವಾ? ಅಭಿ ಮೇಲೆ ರೆಸ್ಪೆಕ್ಟ್ ಇರೋದಿಕ್ಕೇನೆ ಈ ಸಂಬಂಧ ಒಪ್ಕೊಂಡಿದ್ದು. ಅಭಿ ಮನೇಲಿ ಶ್ರಾವ್ಯ ಇದ್ರೆ ಅವ್ರು ಕೀಳಾಗಿ ಯಾಕೆ ನೋಡ್ತಾರೆ? ಅಣ್ಣ, ನಿನಗೆ ಅರ್ಥ ಆಗ್ತಿಲ್ಲ. ಅಭಿ ಮೇಲೆ ಅವ್ರಿಗಿರೋ ಗೌರವ ತುಂಬಾ ದಿನ ಇರಲ್ಲ. ಯಾವತ್ತೇ ಇದ್ರೂ ಅವ್ರು ನೋಡೋದು ನಮ್ಮನ್ನೇ. ನಾವೇನು ನಮ್ಮ ಆಸ್ತಿ ಅಂತಸ್ತು ಎಷ್ಟು ಇದನ್ನೇ ಅವ್ರು ನೋಡೋದು. ಅವ್ರಿಗೆ ತಕ್ಕ ಹಾಗೆ ನಾವು ಇರಬೇಕು. ಅಂದ್ರೆ ಶ್ರಾವ್ಯ ನಮ್ಮ ಜೊತೆಲೇ ಇರಬೇಕು. ಅರ್ಥ ಆಯ್ತಾ? ಅರ್ಥ ಆದ್ರೂ ಕೂಡ ಅಭಿಲ್ದಿರೋವಾಗ ಬಂದಿದೀವಿ. ಈಗ ಅಭಿಗೆ ಹೇಳ್ದೆ ಶ್ರಾವ್ಯನ ಹೇಗ್ ಕರ್ಕೊಂಡು ಹೋಗೋದು? ನೀನ್ ಇಷ್ಟೊಂದು ಹಿಂಜರಿದ್ರೆ ಹೇಗಣ್ಣ? ನಿಂದು ಭಯನೋ ಅಥವಾ ಸಂಕೋಚನೋ ನನ್ಗಂತೂ ಅರ್ಥ ಆಗ್ತಿಲ್ಲ. ನನ್ ಜೊತೆ ಬಾ. ಬಾಣ. ಅವ್ರ ಜೊತೆ ಏನ್ ಮಾತಾಡೋಣ? ನೀನ್ ಹೋಗಿ ಲಗೇಜ್ ತಗೊಂಡ್ ಬಾ. ಕೊನೆ ಸಲ ಕೇಳ್ತಿದ್ದೀನಿ, ಬರ್ತೀಯಾ ಇಲ್ವಾ? ನಾನ್ ಬರಲ್ಲ ಚಿಕ್ಕಪ್ಪ. ನಡಿ. ಅಖಿಲ್ ಬಾ. ನಾನ್ ಬರಲ್ಲ. ಹೋಗೋಣ ನಡಿ. ನಾನ್ ಇಲ್ಲೇ ಇರ್ತೀನಿ. ಅಖಿಲ್ ಬಿಡು. ಅಖಿಲ್ ನಡಿ. ನಾನ್ ಬರಲ್ಲ. ಅಣ್ಣ ನಡಿ ಹೋಗೋಣ. ಮರ್ಯಾದೆಗ್ ಬಾ. ನಾನೇ ನೀತಿ ಪಾಠ ಹೇಳ್ತಾ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನ ಫ್ರೆಂಡ್ ತರ ನೋಡ್ಕೋಬೇಕು.
ಶ್ರಾವ್ಯ ನಮ್ಮನೆ ಮೊದಲನೇ ಹೆಣ್ಮಗಳು. ಅವಳು ನಮ್ಮನೆ ಹೆಣ್ಮಗಳು. ಅವಳನ್ನ ಹೇಗೆ ನೋಡ್ಕೋಬೇಕೋ ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮನೆ ಹೆಣ್ಮಕ್ಳನ್ನ ನೀನು ಚೆನ್ನಾಗಿ ನೋಡ್ಕೋ. ಮೊದಲೇ ಚಿಕ್ಕ ಮಕ್ಕಳು. ಅಣ್ಣ ನಡಿ. ಅಳ್ಬೇಡಮ್ಮ, ಧೈರ್ಯವಾಗಿರೋ. ಹೋಗು. ಹೋಗ್ ಬರ್ತೀನಿ ಚಿಕ್ಕಪ್ಪ. ಬಾಯ್ ಚಿಕ್ಕಮ್ಮ. ಧೈರ್ಯವಾಗಿ ಹೋಗಮ್ಮ. ಈ ಚಿಕ್ಕಪ್ಪ ಚಿಕ್ಕಮ್ಮ ನಿನಗೇನು ತುಂಬಾ ದೂರ ಏನಿಲ್ಲ. ಓಕೆ, ಹೋಗು. ಈ ಸಂಬಂಧನ ನೀವು ಕುದುರಿಸಿದ್ದ ಅಥವಾ ಅವ್ರು ಕುದುರಿಸಿದ್ದ? ಶ್ರಾವ್ಯ ಪ್ರೀತಿನೇ ಕುದುರೋ ಹಾಗೆ ಮಾಡಿದ್ದೆ. ಒಬ್ಬ ನೋಡಿದ್ರೆ ಬಾಯಲ್ಲಿ ನಾಲ್ಗೇನೆ ಇಲ್ದೋನು, ಇನ್ನೊಬ್ಬ ನೋಡಿದ್ರೆ ಬಾಯ್ ಬಿಟ್ರೆ ಕೆಂಡ ಕಾರ್ತಾನೆ. ಇಬ್ರು ವಿಚಿತ್ರನೇ. ಸಂಬಂಧನ ಏನ್ ಮಾಡ್ತಾರೋ ಏನೋ. ನನಗೂ ಅದೇ ಡೌಟ್ ಬರ್ತಾ ಇದೆ. ಅತ್ಗೆ ಹೋದ್ಮೇಲೆ ಒಂದ್ ಫೋನ್ ಕೂಡ ಮಾಡಿಲ್ಲ. ಅಭಿನೂ ಕರ್ಕೊಂಡು ಹೋಗಿ ಅಂದ್ರೆ ಇವರು ಕೇಳಲೇ ಇಲ್ಲ. ಎಂತೆಂತ ಮಾತ್ ಕೇಳ್ಕೊಂಡ್ ಬರ್ತಾರೋ ಏನೋ. ಯಾಕಕ್ಕ ಅಷ್ಟು ಟೆನ್ಷನ್ ಆಗ್ತೀಯಾ? ಭಾವ ಒಬ್ರೇ ಸಂಬಂಧ ಮಾತಾಡಕ್ ಹೋಗಿಲ್ವಲ್ಲ, ಜೊತೆಲಿ ಅಖಿಲು ಹೋಗಿದ್ದಾನೆ. ಖಂಡಿತ ಮುಹೂರ್ತ ಫಿಕ್ಸ್ ಮಾಡ್ಕೊಂಡೇ ಬರ್ತಾರೆ. ಅಖಿಲ್ ಹೋದ್ರೆ ಏನೇ, ಅವನೇನ್ ಮಾಡ್ತಾನೆ? ಅವನ್ಗೆ ವ್ಯವಹಾರ ಜ್ಞಾನನೇ ಇಲ್ವಲ್ಲ. ನೀವು ಅಖಿಲ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ಆಂಟಿ. ಅಖಿಲ್ ತುಂಬಾ ಜೀನಿಯಸ್. ಯಪ್ಪೋ, ಅವನ್ ಬುದ್ಧಿವಂತಿಕೆ ನೋಡಿನೇ ನಾನು ಅವನ್ನ ಲವ್ ಮಾಡಿದ್ದು. ಅಭಿಗಿಂತ ಅಖಿಲ್ ಬುದ್ಧಿವಂತ ಏನಲ್ಲ ಹಾರಿಕಾ. ನಿಮ್ ಗಂಡನ್ ಬುದ್ಧಿವಂತಿಕೆ ಮೇಲೆ ನಿಮಗ್ ನಂಬಿಕೆ ಇಲ್ದೇ ಇರ್ಬೋದು, ಆದ್ರೆ ನನಗ್ ಅಖಿಲ್ ಮೇಲೆ ತುಂಬಾನೇ ನಂಬಿಕೆ ಇದೆ. ಹಾರಿಕಾ, ನೀನೇನ್ ಮಾತಾಡ್ತಾ ಇದೀಯ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಏನಕ್ಕ ನೀನ್ ಹೇಳ್ತಿರೋದು? ಅವರಿಂದ ಮದ್ವೆ ಸಂಬಂಧ ಸೆಟ್ ಆಯ್ತಾ? ಹೌದು ವಸು, ಅಭಿಯಿಂದಾನೇ ಈ ಸಂಬಂಧ ಸೆಟ್ ಆಗಿದ್ದು. ಅಭಿ ನಿನ್ಗೇನು ಹೇಳಿಲ್ವಾ? ಕೊಟ್ಟಿರೋ ದಾನ, ಮಾಡಿರೋ ಸಹಾಯದ ಬಗ್ಗೆ ಅವ್ರು ಯಾವತ್ತೂ ಏನು ಹೇಳಲ್ವಲ್ಲಕ್ಕ. ನಿಜನೇ ವಸು, ಅಭಿಗೆ ಆತರ ಬಡಾಯಿ ಕೊಚ್ಕೊಳ್ಳೋದು ಇಷ್ಟ ಆಗಲ್ಲ. ಅಭಿ ನಮ್ಗೆಷ್ಟು ಸಹಾಯ ಮಾಡಿದನೋ ನಿನ್ಗೆ ಗೊತ್ತಿಲ್ಲ. ಈ ಸಂಬಂಧ ಸೆಟ್ ಆಗದೆ ಇದ್ರೆ ಶ್ರಾವ್ಯ ಜೀವ ಸಹಿತ ಇರ್ತಾನೆ ಇರ್ಲಿಲ್ಲ. ಅಭಿ ಅವಳ ಜೀವನ ಕಾಪಾಡಿದಾನೆ. ತುಂಬಾ ತುಂಬಾ ಥ್ಯಾಂಕ್ಸ್ ವಸು. ಇದ್ರಲ್ಲಿ ನಾನ್ ಮಾಡಿರೋದೇನಿದೆ ಅಕ್ಕ? ಎಲ್ಲ ಅವರೇ ಅಲ್ವಾ ಮಾಡಿದ್ದು. ಈ ಕಷ್ಟ ಕಾಲದಲ್ಲಿ ಅಭಿ ಜೊತೆಲಿ ನೀನು ಕೂಡ ನಮ್ಗೆ ಧೈರ್ಯ ತುಂಬಿದ್ಯಾ. ನಿಮ್ಮಿಬ್ರಿಗೂ ನಾವು ತುಂಬಾ ಆಭಾರಿಯಾಗಿದ್ದೀವಿ. ನಾವು ಮನೆಗ್ ಬಂದ್ ಕರಿತೀವಿ. ತಪ್ಪದೆ ನೀವೆಲ್ಲ ನಿಶ್ಚಿತಾರ್ಥಕ್ ಬರ್ಬೇಕು, ಸರಿನಾ? ಶ್ರಾವ್ಯ ಈಗ ಸಂತೋಷವಾಗಿದ್ದಾಳಲ್ವಾಕ್ಕ? ಆ ಸಂತೋಷಕ್ಕೆ ಕಾರಣ ನೀವೇ. ಶ್ರಾವ್ಯ ನಿಶ್ಚಿತಾರ್ಥ, ಮದ್ವೆ, ಕನ್ಯಾದಾನ ಎಲ್ಲ ಎಲ್ಲ ನಿಮ್ ಕೈಯಾರೆ ನಡಿಬೇಕು. ಇರ್ತೀನಕ್ಕ. ಸರಿ. ನೀವು ಅಭಿಗೆ ಅಷ್ಟು ದ್ರೋಹ ಮಾಡಿದ್ರು ಅಭಿ ನಿಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ. ಅಭಿ ನಿಜವಾಗ್ಲೂ ದೇವ್ರು. ಚೀಚಿ, ಈ ಆಸ್ತಿ, ಫ್ಯಾಕ್ಟ್ರಿ, ಜನಪ್ರಿಯತೆ, ಎಂಎಲ್ಎ ಅವರಂತಹ ಪೊಲಿಟಿಕಲ್ ಲೀಡರ್ ಜೊತೆ ಪರಿಚಯ ಇದ್ರು ಕೂಡ ಏನು ಉಪಯೋಗ? ಹೆಸರೆಲ್ಲ ಅಭಿ ಸಂಪಾದಿಸ್ಬಿಟ್ಟ. ಎಲ್ರೂ ಅವನನ್ನೇ ಹೊಗಳ್ತಿದ್ದಾರೆ. ನಿನ್ ಬುದ್ಧಿ ಎಲ್ಲೋಯ್ತು ಅಖಿಲ್? ಆ ಹುಡುಗನ್ ಪೇರೆಂಟ್ಸ್ನ ನೀನ್ ಯಾಕೆ ಒಪ್ಸಕ್ಕಾಗ್ಲಿಲ್ಲ? ಅವರಿಗೆ ನಮ್ಗಿಂತ ಜಾಸ್ತಿ ಆಸ್ತಿ ಇದೆ ಹಾರಿಕಾ. ಅವರು ನನ್ನ ಮಾತು ಕೇಳಲಿಲ್ಲ. ಮತ್ತೆ ಅಭಿರಾಮ್ ಮಾತು ಹೇಗ್ ಕೇಳಿದ್ರು? ಅವನ್ ಆಫ್ಟರ್ ಆಲ್ ನಮ್ ಫ್ಯಾಕ್ಟ್ರಿಲಿ ಒಬ್ಬ ವರ್ಕರ್. ಈಗ ಅವನು ವರ್ಕರ್. ಒಂದ್ ಕಾಲದಲ್ಲಿ ಅವನು ಈ ಆಸ್ತಿಗೆ, ಸಂಸ್ಕೃತಿ ಇವೆಂಟ್ಸ್ಗೆ ಚೇರ್ಮನ್ ಅಲ್ವಾ? ಅಂದ್ರೆ ಅವನ ಮರದ ಹೆಸರು ಹೇಳಿ ಹಣ್ಣು ಮಾರ್ಕೊಂಡ.
ಅಲ್ಲ, ಅವನೇ ಆ ಮರ. ನಾವು ಆ ಮರದ ಹಣ್ಣನ್ನ ಮಾರ್ಕೋತಿದೀವಿ ಅಂತ ಹೊರಗಡೆ ಎಲ್ಲರೂ ಮಾತಾಡ್ತಿದ್ದಾರೆ. ಯಾಕೆ ಮಾತಾಡಲ್ಲ? ನೀವ್ ಅಷ್ಟೊಂದು ಪೆದ್ರಿ ತರ ಇದ್ರೆ ಹಾಗೆ ಮಾತಾಡ್ತಾರೆ. ಚೀಚಿ, ನಿನ್ ಬಗ್ಗೆ ಮನೇಲಿ ತುಂಬಾ ಬಿಲ್ಡಪ್ ಕೊಟ್ಬಿಟ್ಟೆ. ನನ್ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟೆ. ಅಷ್ಟಕ್ಕೂ ನಿನ್ಗೆ ಯಾರು ಬಿಲ್ಡಪ್ ಕೊಡು ಅಂದ್ರು? ನಿನ್ ದೊಡ್ಡ ಮನುಷ್ಯ ಅಲ್ಲ ಅಂತ ಗೊತ್ತಿಲ್ದೆ. ಹಾರಿಕಾ, ನೀನು ನನ್ನ ಇನ್ಸಲ್ಟ್ ಮಾಡ್ಬೇಡ, ಕೋಪ ಬರುತ್ತೆ. ಯಾಕೆ ಬರಲ್ಲ? ಕೆಲ್ಸಕ್ ಬರ್ದಿರೋ ಕೋಪ ಬಂದು ಏನ್ ಪ್ರಯೋಜನ? ಇಬ್ರು ಹೋಗಿ ಒಬ್ರನ್ನ ಒಪ್ಸಕ್ಕಾಗ್ಲಿಲ್ಲ. ನಾವು ಈಗ ಆಸ್ತಿವಂತರು, ಆದ್ರೆ ಅವನು ಮೊದ್ಲಿಂದನೇ ಹೆಸರು ಸಂಪಾದಿಸಿದ್ದಾನೆ. ಅದನ್ನ ತೆಗೆದುಹಾಕೋದು ಅಷ್ಟು ಈಸಿ ಅಲ್ಲ. ಹಾಗಾದ್ರೆ ಇನ್ನೇನು? ಅವನ್ನ ಕರ್ಕೊಂಡ್ ಬಂದು ಆಸ್ತಿ ಎಲ್ಲ ಅವನಿಗೆ ಕೊಟ್ಟು ಮನೇಲೂ ಫ್ಯಾಕ್ಟ್ರಿಲೂ ಕೂರಿಸ್ಬಿಟ್ಟು ಮೊದ್ಲಿನ ಥರಾನೇ ನೀವ್ ಅಣ್ಣ ತಮ್ಮಂದ್ರು ಅವನಿಗೆ ಗುಲಾಮರಾಗಿ